ಅಭಿಪ್ರಾಯ ಅಂದರೆ ಬಲರಾಮ ನನಗೆ ಆ್ಯಕ್ಟಿಂಗ್ ಬಿಕಾಸ್ ನನ್ನ ಪ್ರೀವಿಯಸ್ ಮಾದೇವ ಆದಮೇಲೆ ಈ ಸಿನಿಮಾ ಮಾಡ್ತಿರೋದು. ಎಲ್ಲೋ ಒಂದು ಕಡೆ ಡೈರೆಕ್ಟರ್ ಸರ್ ಆಗಲಿ ಆಮೇಲೆ ಸಿನಿಮಾ ನೋಡಿರೋರು ಅಷ್ಟೋ ಜನ ಒಂದೇ ಒಂದು ಕ್ಷಣನೂ ಒಂದು ಟೈಮಲ್ಲೂ ಮಾದೇವ ಕಾಣಿಸಿಲ್ಲ, ನಮಗೆ ಬಲರಾಮನೇ ಕಾಣಿಸ್ತಾ ಅಂತ ಎಲ್ಲರೂ ಪ್ರೊಡ್ಯೂಸರಿಂದ ಹಿಡಿದು ಎಲ್ಲರೂ ಹೇಳಿದ್ರು. ಸೊ ಈ ಸಿನಿಮಾ ನನ್ನ ಒಂದು ಒರಿಜಿನಲ್ ಏನು ಫೆದರ್ ಟೌನ್ ನಾನು ಏನು ಹೇಳಿದ್ರೆ ಗೊತ್ತಾ, ಇದನ್ನ ನಾನು ವಿನಯ್ ಗೌಡ ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ದೆ. ಸೊ ಆ ಸ್ಟೈಲ್ ಆಫ್ ಆ ಒಂದು ಏನು ಅಲ್ಲಿ ಆ ಒಂದು ಮಾಡ್ತಿರೋದು, ಆ ಮ್ಯಾನರಿಸಮ್ ಎಲ್ಲ ಬಂದು ನನಗೆ ಇಲ್ಲಿ ಬಲರಾಮ ಐ ಹ್ಯಾಡ್ ಟು ಪ್ಲೇ ದಟ್ ಕ್ಯಾರೆಕ್ಟರ್. ಸೊ ವಿನಯ್ ಗೌಡ ಅವ್ರದ್ದು ಏನು ಆ ಒಂದು ಕತ್ತಿ ಕ್ಯಾರೆಕ್ಟರ್ ಇದೆ ಗೊತ್ತಾ, ಅದನ್ನ ನನ್ನ ಒಂದು ಫ್ರೇಜರ್ ಟೌನಲ್ಲಿ ಏನು ನಾನು ಹುಟ್ಟು ಬೆಳೆದಿದ್ದು ಆ ಒಂದು ಸ್ಟೈಲ್ ಆಫ್ ಥಿಂಗ್ ಐ ಹ್ಯಾವ್ ಟ್ರಾನ್ಸ್ಫರ್ ಟು ಹಿಮ್. ಬಟ್ ಬಲರಾಮ ಆ್ಯಕ್ಚುಲಿ ನಾನು ಬಂದು ಐ ಲಿವ್ಡ್ ಬಲರಾಮ. ಸೊ ನಿಮ್ಗೆಲ್ಲೋ ಒಂದು ಕಡೆ ಪ್ರೊಡ್ಯೂಸರ್ ಆಗಲಿ ಥ್ರೂಔಟ್ ಇವನ್ ಮಾದೇವನು ಹಂಗೆ ಮಾಡಿದ್ದು. ಬಲರಾಮ ಮಾಡ್ಬೇಕಾದ್ರೂ ನಾನು ಐ ಸ್ಟೇಡ್ ಆಲ್ ಅಲೋನ್. ನನಗೆ ವೈಫ್ ಅವರು ಬಂದ್ರು ನಾನು ಬೇರೆ ಅಂತ ಹೇಳಿ ನಾನು ಸಪ್ರೇಟ್ ಆಗಿ ರೂಮಲ್ಲಿ, ಬಿಕಾಸ್ ನಾನು ಐ ಯೂಸ್ ಟು ವೇಕಪ್ ಅಸ್ ಬಲರಾಮ್, ಐ ಲಿವ್ ದಟ್ ಕ್ಯಾರೆಕ್ಟರ್. ಸೊ ಪ್ರತಿ ಸಿನಿಮಾನ ಆ ಥರ ಮಾಡ್ತಿರೋದಕ್ಕೆ ನಿಮಗೆ ಡೆಡಿಕೇಟೆಡ್ ಆಗಿ ಏನು ನೀವು ಡೆಡಿಕೇಶನ್ ಅನ್ನು ನೋಡಿದ್ರಿ, ಬಿಕಾಸ್ ಆ ಥರ ನಾನು ಅಲ್ಲಿಂದನೇ ಬಂದಿರೋದು, ತಂದೆಯಿಂದ ಬಂದಿರೋದು. ಕೆಲವು ಸಿನಿಮಾಗಳಲ್ಲಿ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಆ ಥರ ನಾನು ಆ್ಯಕ್ಟ್ ಮಾಡೋದಕ್ಕೆ. ಬಟ್ ಇಲ್ಲಿ ಬಲರಾಮ ಟೋಟಲ್ ನನಗೆ ಇನ್ನೊಬ್ಬ ವಿನೋದ್ ಪ್ರಭಾಕರ್ ಅಥವಾ ಇನ್ನೊಬ್ಬ ಬಲರಾಮ ಅಂದರೆ ಇನ್ನೊಬ್ಬ ವಿನೋದ್ ಪ್ರಭಾಕರ್ ಅನ್ನೋದಕ್ಕಿಂತ ಬಲರಾಮನ ನೋಡ್ಬೋದು ಸರ್. ಅದು ಈ ಸಿನಿಮಾಗೆ ಮಾತ್ರ ಅಲ್ಲ, ಪ್ರಶಾಂತ್ ಸರ್ ಹೇಳಿರೋ ಥರ ಮೋಸ್ಟ್ ಡೆಡಿಕೇಟೆಡ್ ಆ್ಯಕ್ಟರ್ ನೋಡಿರೋದು ನಮ್ಮೊಂದಷ್ಟು ನಾನು ಅಷ್ಟೇ. ಅಂದರೆ ಒಂದು ಸಿನಿಮಾಗೆ ಅಂತ ಬಂದಾಗ 100% ಮಾಡುವಂಥ ಒಂದು ಆ್ಯಕ್ಟರ್ ಸರ್. ಥ್ಯಾಂಕ್ ಯು ಸೊ ಒಳ್ಳೆಯದಾಗಿದೆ ಸರ್. ಆಮೇಲೆ